ಡಾಕ್ಟರ್, ಮಗುವಿಗೆ ಅದರಲ್ಲೂ ಕೂಡ ನವಜಾತ ಶಿಶುವಿಗೆ ತಾಯಿಯ ಎದೆ ಹಾಲು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ಈ ಸಂದರ್ಭದಲ್ಲಿ ಬೇರೆ ಹಾಲನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಸೊ ಈ ತಾಯಿಯ ಎದೆ ಹಾಲು ಯಾಕೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ? ಕರೆಕ್ಟ್. ಆ ಪ್ರಶ್ನೆಗೆ ಉತ್ತರ ಹೇಳಬೇಕಂದ್ರೆ ಒಂದು ದೊಡ್ಡ ಗ್ರಂಥನೇ ಬರಿಬೋದು. ಇಟ್ ಈಸ್ ಸೋ ಇಂಪಾರ್ಟೆಂಟ್. ಈಗ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಪ್ರಕಾರ ತಾಯಿ ಹಾಲೇ ಅತಿ ಮುಖ್ಯ ಒಂದು ಮಗುಗೆ. ಯಾಕಂದರೆ ಅದರಲ್ಲಿ ಎಲ್ಲ ವಿಧದ ನ್ಯೂಟ್ರಿಯೆಂಟ್ಸ್, ನಮ್ಮದು ಮೇನ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ಸ್ ಅದೆಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿ ಮಗುಗೆ ಕೊಡುತ್ತೆ. ಸಪೋಸಿಂಗ್ ನಮ್ಮ ಮಗು ಬೇಗ ಹುಟ್ಟಿತ್ತು, ಅದ್ರ ಪ್ರಕಾರ ಮ್ಯಾಚ್ ಆಗಿ ಕೊಡ್ತಾ ಇರುತ್ತೆ. ಆ್ಯಂಡ್ ಎರಡನೇದು, ಅದರಲ್ಲಿ ಉಪ್ಪಿನಂಶ, ನೀರಿನಂಶ ಅದೆಲ್ಲ ಕರೆಕ್ಟಾಗಿ ಮಗುಗೆ ಹೇಗೆ ಇರಬೇಕೋ ಆ ಥರ ಪ್ರೊಡ್ಯೂಸ್ ಆಗುತ್ತೆ. ಎರಡನೇದೇನೆಂದರೆ, ತಾಯಿ ಹಾಲು ಮೂಲಕ ವ್ಯಾಕ್ಸಿನೇಷನ್ ಬರುತ್ತೆ ಮಗುಗೆ. ಫಸ್ಟ್ ಡ್ರಾಪ್ ಆಫ್ ಮಿಲ್ಕ್ ಇಸ್ ದ ಫಸ್ಟ್ ವ್ಯಾಕ್ಸಿನೇಷನ್ ಫಾರ್ ದ ಬೇಬಿ. ಅಂದರೆ ಅದು ಒಂದು ಚುಚ್ಚುಮದ್ದು ಥರ. ಇಟ್ ಗಿವ್ಸ್ ಆಲ್ ಟೈಪ್ಸ್ ಆಫ್ ಪ್ರೊಟೆಕ್ಷನ್ ಫಾರ್ ಇಮ್ಯುನಿಟಿ. ಮೂರನೇದು, ನಮ್ಮ ಅಲರ್ಜೀಸ್. ಈಗ ಫ್ಯೂಚರಲ್ಲಿ ಅಸ್ತಮಾ ಇರಲಿ, ಅಲರ್ಜೀಸ್ ಇರಲಿ, ಇವೆಲ್ಲ ತುಂಬ ಕಾಮನ್. ಇವಾಗ ನಾವು ಬೆಂಗಳೂರಲ್ಲಿ ಬಹಳಷ್ಟು ನೋಡ್ತೀವಿ. ಇದಕ್ಕೇನು ತಾಯಿ ಹಾಲು ಚೆನ್ನಾಗಿ ಕೊಟ್ಟಿದ್ರೆ ಪ್ರೊಟೆಕ್ಷನ್ ಆಗಬಹುದು. ನಾಲ್ಕನೇದು, ಮಗುಗೆ ಮಾತ್ರ ಅಲ್ಲ, ತಾಯಿಗೇನು ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಗು ಮತ್ತು ತಾಯಿ ಬಾಂಡಿಂಗ್ ಇರುತ್ತಲ್ವ, ಅದು ಎದೆ ಹಾಲು ಕೊಡುವಾಗ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಐದನೇದು, ಮೆದುರ್ದು ಡೆವಲಪ್ಮೆಂಟ್, ಮೆದುರ್ದು ಬೆಳವಣಿಗೆ ಇನ್ನೂ ಹೆಚ್ಚಾಗಿ ತಾಯಿ ಹಾಲಿಂದ ಜಾಸ್ತಿ ಆಗುತ್ತೆ. ಆ್ಯಂಡ್ ತಾಯಿ ಹಾಲಲ್ಲಿ ಲೈವ್ ಬ್ಯಾಕ್ಟೀರಿಯಾ ಇರುತ್ತೆ. ನೀವಿವಾಗ ಯಾವುದೇ ಹಾಲು ಕೊಡ್ಬೋದು, ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಮ್ಯಾಚ್ ಮಾಡ್ಬೋದು. ಬಟ್ ಆ ಲೈವ್ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವ, ಅದು ಮ್ಯಾಚ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಅದು ಫ್ರೆಶ್ ಆಗಿ ತಾಯಿಯಿಂದ ಪ್ರೊಡ್ಯೂಸ್ ಆಗುತ್ತೆ. ಕರೆಕ್ಟ್ ಟೆಂಪ್ರೇಚರಲ್ಲಿ ಕೊಡುತ್ತೆ. ನೀವೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟಾದರೂ ಚಳಿ ಇರಲಿ, ಕರೆಕ್ಟ್ ಟೆಂಪ್ರೇಚರಲ್ಲಿ ಮಗುಗೆ ಸಿಗುತ್ತೆ. ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ತಾಯಿಗೇನೂ ಇರುತ್ತೆ. ಯಾಕಂದರೆ ತಾಯಿದು ಗರ್ಭಕೋಶ ಅದು ಕಮ್ಮಿ ಆಗೋದು, ತಾಯಿದು ಪ್ರೆಗ್ನೆನ್ಸಿ ಆಗೋ ಮುಂಚೆ ಹೇಗೆ ಬಾಡಿ ಟೈಪ್ ಇತ್ತು ಅದೆಲ್ಲ ತಾಯಿ ಹಾಲು ಕೊಡುವಾಗ ಅವ್ರಿಗೇನು ಬೆನಿಫಿಟ್ಸ್ ಇರುತ್ತೆ. ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರಿಂದನೂ ಪ್ರಿವೆಂಟ್ ಮಾಡೋ ಲಾಟ್ ಆಫ್ ಬೆನಿಫಿಟ್ಸ್ ಇರುತ್ತೆ. ಈ ಥರ ದೆರ್ ಆರ್ ನ್ಯೂಮರಸ್ ಬೆನಿಫಿಟ್ಸ್ ಆಫ್ ಬ್ರೆಸ್ಟ್ ಮಿಲ್ಕ್. ಸೊ ಏನಾದರೂ ಇರಲಿ, ಹಾಲು ಬರಲಿಲ್ಲ ಅಂತ ನಮಗೊಂದು ಯೋಚನೆ ಇರುತ್ತೆ. ಆದರೂ ನಾವು ಟ್ರೈ ಮಾಡ್ತಾನೇ ಇರಬೇಕು. ಖಂಡಿತ ಅದು ಬರುತ್ತೆ. ತಾಯಿಯ ಎದೆ ಹಾಲಲ್ಲಿ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇರೋದಕ್ಕೆ ಅನ್ಸುತ್ತೆ ಎದೆ ಹಾಲನ್ನು ಅಮೃತ ಅಂತ ಹೇಳ್ತಾರೆ. ಸೊ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಮಗುವಿಗೆ ಬೇಕಾಗಿರುವಂಥ ಪೋಷಕಾಂಶವನ್ನು ಕೂಡ ಅದು ಒದಗಿಸುತ್ತೆ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಈ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಕ್ಕೆ.